ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ 2006-7ನೇ ಸಾಲಿನ 10ನೇ ತರಗತಿಯ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಶಾಲೆಯಲ್ಲಿ ಸೇವೆ ಸಲ್ಲಿಸಿದ ಶಿಕ್ಷಕರಿಗೆ ಗುರುವಂದನಾ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವು ನಲ್ಲರಾಳಹಳ್ಳಿ ಗ್ರಾಮದ ಶ್ರೀ ರಾಮಲಿಂಗೇಶ್ವರ ಸಮುದಾಯ ಭವನದಲ್ಲಿ ಅತ್ಯಂತ ಸಡಗರ ಹಾಗೂ ಭಾವನಾತ್ಮಕವಾಗಿ ಜರುಗಿತು. ಕಾರ್ಯಕ್ರಮದಲ್ಲಿ ಅಂದಿನ ದಿನಗಳಲ್ಲಿ ಪಾಠ ಮಾಡಿದ್ದ ನಿವೃತ್ತ ಹಾಗೂ ಸೇವೆ ಸಲ್ಲಿಸುತ್ತಿರುವ ಎಲ್ಲಾ ಶಿಕ್ಷಕರನ್ನು ವೇದಿಕೆಗೆ ಬರಮಾಡಿಕೊಂಡು ಹೂವಿನ ಸುರಿಮಳೆಗೈದು ಭವ್ಯವಾಗಿ ಸ್ವಾಗತಿಸಲಾಯಿತು. ಗುರುಗಳಿಗೆ ಶಾಲು ಹೊದಿಸಿ ಫಲ ತಾಂಬೂಲ ಹಾಗೂ ನೆನಪಿನ ಕಾಣಿಕೆ ನೀಡಿ ಗುರುವಂದನೆ ಸಲ್ಲಿಸಿ ಆಶೀರ್ವಾದ ಪಡೆಯಲಾಯಿತು. ಕಾರ್ಯಕ್ರಮದಲ್ಲಿ ಮೃತಪಟ್ಟ ಸಹಪಾಠಿಗಳಿಗೆ ಮತ್ತು ಶಿಕ್ಷಕರಿಗೆ ಮೌನಾಚರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. 19 ವರ್ಷಗಳ ನಂತರ ಒಂದೇ ವೇದಿಕೆಯಲ್ಲಿ ಸೇರಿದ ಸಹಪಾಠಿಗಳು ತಮ್ಮ ಬಾಲ್ಯದ ದಿನಗಳ ಸವಿನೆನಪುಗಳನ್ನು ಹಂಚಿಕೊಂಡು ಸಂಭ್ರಮಿಸಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಹಳೆ ವಿದ್ಯಾರ್ಥಿಗಳು ಒಬ್ಬೊಬ್ಬರಾಗಿ ವೇದಿಕೆಗೆ ಬಂದು ಶಾಲಾ ದಿನಗಳ ತುಂಟಾಟ, ಶಿಕ್ಷಕರು ನೀಡುತ್ತಿದ್ದ ಶಿಕ್ಷೆ ಹಾಗೂ ತಮ್ಮ ಪ್ರಸ್ತುತ ವೃತ್ತಿ ಜೀವನದ ಯಶೋಗಾಥೆಯನ್ನು ಹಂಚಿಕೊಂಡರು. ದೇಶ ವಿದೇಶಗಳ ವಿವಿಧ ಮೂಲೆಗಳಲ್ಲಿ ನೆಲೆಸಿರುವ ಸ್ನೇಹಿತರು ಒಂದೇ ವೇದಿಕೆಯಲ್ಲಿ ಸಿಕ್ಕಿದ್ದು ಎಲ್ಲರಲ್ಲೂ ಸಡಗರ ತಂದಿತ್ತು. ಈ ದಿನ ಬಶೆಟ್ಟಹಳ್ಳಿ ಸರ್ಕಾರಿ ಪ್ರೌಢಶಾಲೆ ಬಶೆಟ್ಟಹಳ್ಳಿಯ ಹಳೆಯ ವಿದ್ಯಾರ್ಥಿಗಳು 2006-7ನೇ ಸಾಲಿನ ವಿದ್ಯಾರ್ಥಿಗಳು ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನ ಶ್ರೀ ರಾಮಲಿಂಗೇಶ್ವರ ಬೆಟ್ಟದ ಒಂದು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮ ಗುರು ಮತ್ತು ಶಿಷ್ಯರ ಸಂಬಂಧ ಗಾಢವಾಗಿ ಎಷ್ಟು ಇತ್ತು ಅನ್ನೋದನ್ನ ಈ ಒಂದು ದಿವಸ ಅವರು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಮ್ಮ ಹಳೆಯ ವಿದ್ಯಾರ್ಥಿ ಸುಮಾರು 18 ವರ್ಷಗಳ ನಂತರ ಹಿಂದೆ ಯಾವ ರೀತಿಯಾದಂತಹ ಪ್ರೀತಿಯನ್ನು ಇಟ್ಕೊಂಡಿದ್ರು ಇವತ್ತಿಗೂ ಕೂಡ ಅದೇ ಪ್ರೀತಿಯನ್ನ ನಮ್ಮ ಶಿಕ್ಷಕರ ಮೇಲೆ ಇಟ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮಗಳು ಎಲ್ಲಾ ಕಡೆನೂ ಗುರುಗಳ ಬಗ್ಗೆ ಹೆಚ್ಚಿನ ಗೌರವವನ್ನು ಬೆಳೆಸೋದಿಕ್ಕೆ ಒಂದು ನಾಂದಿ ದೀಪವಾಗುತ್ತೆ. ಈ ರೀತಿಯಾದಂತಹ ಕಾರ್ಯಕ್ರಮ ತುಂಬಾ ವೈಭವವಾಗಿ, ತುಂಬಾ ಅದ್ದೂರಿಯಾಗಿ ಮತ್ತು ನಮಗೆ ತುಂಬಾ ಆತ್ಮೀಯವಾಗಿ ಬರಮಾಡಿಕೊಂಡು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಎಲ್ಲಾ ವಿದ್ಯಾರ್ಥಿಗಳಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಾನು ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. 19/7/2026 ಇವತ್ತು ಗುರು ಮತ್ತು ಶಿಷ್ಯರ ಸಮ್ಮೇಳನ ಕಾರ್ಯಕ್ರಮ ಮಾಡಿದೀವಿ. ಸುಮಾರು 20 ವರ್ಷಗಳ ನಂತರ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೀವಿ. ಎಷ್ಟು ಜನ ನಾವು 140 ಜನ ಮಕ್ಕಳು ಇದ್ದಿದ್ದು, ಈಗ 140 ಜನ ಮಕ್ಕಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ನಡೆದಿದೆ. ನಮ್ಮ ಶಿಕ್ಷಕರು ಒಂದನ್ನು ಸಹ ಅಷ್ಟೇ ಎಲ್ಲಾ ಶಿಕ್ಷಕರು ಬಂದಿದ್ರು. ಅವರಿಗೆ ದೊಡ್ಡ ಮಟ್ಟದಲ್ಲಿ ಸನ್ಮಾನ ಮಾಡಿದ್ದೀವಿ. ನಮ್ಮ ಗೆಳತಿಯರಿಗೂ ಸಹ ಒಂದು ದೊಡ್ಡ ಮಟ್ಟದಲ್ಲಿ ಸನ್ಮಾನ ಇರ್ತದೆ. ಇದು 20 ವರ್ಷಗಳ ನಂತರ ಸೇರಿದ ನಮ್ಮ ಸಹಿ ನೆನಪುಗಳು ಇವಾಗ ನಮ್ಗೆ ರಿಮೈಂಡ್ ಆಗ್ತಾ ಇದಾವೆ. ಯಾವತ್ತೇ ಆಗ್ಲಿ ಶಿಷ್ಯರು ಎಷ್ಟೇ ದೊಡ್ಡ ಮಟ್ಟಕ್ಕೆ ಬೆಳೆದ್ರು ಸಹ ಅವ್ರಿಗೆ ಪಾಠ ಮಾಡಿರುವಂತಹ ಗುರುಗಳಿಗೆ ಶಿಷ್ಯರಾಗಿ ಇರ್ತಾರೆ. ಅದಕ್ಕೆ ಈ ಒಂದು ಕಾರ್ಯಕ್ರಮ ಮಾದರಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಹಳೆಯ ಸ್ನೇಹಿತರೆಲ್ಲ ಸೇರಿದರೆ, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲಾ ಸೇರಿದ್ದಾರೆ. ಈ 20 ವರ್ಷಗಳ ಜರ್ನಿ ಇತ್ತಲ್ಲ, ಆ ಜರ್ನಿಯಲ್ಲಿ ಅವ್ರು ಏನೇನ್ ಕಷ್ಟಪಟ್ಟಿದ್ದಾರೆ, ಯಾವ ತರ ಬೆಳೆದಿದ್ದಾರೆ, ಯಾವ ರೀತಿ ಅವರು ತಮ್ಮ ಉದ್ಯೋಗದಲ್ಲಿ ನಿರತರಾಗಿದ್ದಾರೆ ಅನ್ನೋದನ್ನ ಎಲ್ಲ ನೀಟಾಗಿ ಶೇರ್ ಮಾಡ್ಕೊಂಡಿದ್ದೀವಿ. ಅದೊಂಥರ ಒಂದು ಹ್ಯಾಪಿ ಮೂಮೆಂಟ್. ಇಟ್ಸ್ ನಾಟ್ ರಿಪೀಟೆಡ್. ಮತ್ತೆ ಇದು ಜೀವನದಲ್ಲಿ ರಿಪೀಟ್ ಆಗುತ್ತೆ ಅನ್ನೋದು ದೂರದ ಮಾತು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಿತಾ ಅಂತ. ನಾನು ಬಶೆಟ್ಟಹಳ್ಳಿಯಲ್ಲಿ ಓದ್ತಾ ಇದ್ದೆ. ನಾನು 2006-7ನೇ ಸಾಲಿನಲ್ಲಿ. ಇವತ್ತಿನ ದಿನ ಫಂಕ್ಷನ್ ನಡೆದಿರೋದು ತುಂಬಾ ಖುಷಿ ತಂತು. 20 ವರ್ಷ ಆಯ್ತು ನಾವೆಲ್ಲಾರು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿ. ಆದ್ರೆ 20 ವರ್ಷ ಆದ್ಮೇಲೆ ಇವತ್ತು ಆ ದಿನಗಳನ್ನೆಲ್ಲ ನಾವು ಸ್ಕೂಲ್ ಡೇಸ್ ಅಲ್ಲಿ ಏನೇನ್ ಕಳೆದಿದೀವಿ ನಾವು, ಆ ದಿನಗಳನ್ನೆಲ್ಲ ಕಹಿ ನೆನಪುಗಳಾಗಿರ್ಬೋದು, ಸಿಹಿ ನೆನಪುಗಳಾಗಿರ್ಬೋದು, ಎಲ್ಲ ಕಳೆದಿರೋದೆಲ್ಲ ನೆನಪಾಯ್ತು. ಇವತ್ತು ತುಂಬಾ ಖುಷಿ ಆಯ್ತು ಇವತ್ತೆಲ್ಲಾರು ಬಂದಿರೋದು. ಪ್ರತಿ ವರ್ಷ ಇದೇ ತರ ಮಾಡೋಣ ಅಂತ ಬಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡಿದೀವಿ. ಎಲ್ಲಾರು ಸಹಕಾರದಿಂದ ಚೆನ್ನಾಗಿ ನಡೆದಿದೆ ಇವತ್ತು ಫಂಕ್ಷನ್. ಥ್ಯಾಂಕ್ ಯು. ನೋಡಿ ಅವ್ರನ್ನೆಲ್ಲ ಖುಷಿ ಆಯ್ತು. ಅವಾಗೆಲ್ಲ ಚಿಕ್ಕವರಿದ್ರು, ಅವಾಗೆಲ್ಲಾರು ನೋಡಿ ಇವಾಗೆಲ್ಲಾರು ಫ್ಯಾಮಿಲಿ ಸಮೇತ ಬಂದಿದ್ದಾರೆ ಈ ಫಂಕ್ಷನ್ಗೆ. ತುಂಬಾ ಖುಷಿ ಆಯ್ತು ಅವ್ರನ್ನೆಲ್ಲ ನೋಡಿ. ಹೆಸರು ಮಂಜುನಾಥ್ ಅಂತ. ಒಂಥರ ಸ್ಟೂಡೆಂಟ್ ಲೈಫ್ ಅನ್ನೋದು ಗೋಲ್ಡನ್ ಲೈಫ್ ಇದ್ದಂಗೆ. ನಾವು 19 ವರ್ಷ ಹಿಂದೆ ಹೆಂಗಿದ್ವು ಆ ಮೂಮೆಂಟ್ಸ್ ಎಲ್ಲ ಈಗ ರಿಪೀಟ್ ಆಯ್ತು. ಅದೇ ಆನಂದ, ಆ ಟೀಚರ್ಸ್ ನೋಡ್ತಿದ್ರೆ ಅವ್ರು ಹೇಳಿದ ಮಾತು ಅದೆಲ್ಲ ನೆನ್ಸ್ಕೊಂತಾ ಇದ್ರೆ, ಈ ಅಟ್ಮಾಸ್ಫಿಯರ್ ನೋಡ್ತಾ ಇದ್ರೆ ತುಂಬಾ ಖುಷಿ ಆಯ್ತು. ಇದು ಖುಷಿ ಅನ್ನೋದು ತುಂಬಾ ಸಣ್ಣ ಮಾತು. ಇದಕ್ಕೆ
ಇದು ಏನ್ ಕೊಟ್ರು ಈ ತರದ್ದು ಮತ್ತೆ ಸಿಗುತ್ತೆ ಅನ್ನೋದು ಸುಳ್ಳು. ಅದಕ್ಕೆ ಹೇಳೋದು ಸ್ನೇಹಿತರು ಅನ್ನೋದು ಒಂದು ಅಪಾರವಾದ ಒಂದು ಸಂಬಂಧ ಅನ್ನೋದು. ನನ್ನ ಹೆಸರು ಮೌಲ ಅಂತ. 19 ವರ್ಷ ಆಗಿತ್ತು ನಮ್ಮ SLC ಸ್ಕೂಲಲ್ಲಿ ಆಗಿ SLC ಆಗಿ. ಮತ್ತೆ 19 ವರ್ಷ ಆದ್ಮೇಲೆ 19ನೇ ತಾರೀಕಿಗೆ ಡೇಟ್ ಬೇಡ ಸಿಕ್ಕಿದೆ ನಮ್ಗೆ ಚೌಲ್ಟ್ರಿದು. ಅದೊಂದು ಖುಷಿ ದಿನ ನಮ್ಗೆ. ಅದರಿಂದ ಎಲ್ಲಾ ಫ್ರೆಂಡ್ಸ್ ಎಲ್ಲ ಬಂದಿದ್ರು. 2 ದಿನ ಇಲ್ಲೇ ಇದ್ದು ಎಲ್ಲ ಈ ಫ್ರೆಂಡ್ಶಿಪ್ ಏನೇನ್ ಹಳೆಯದೆಲ್ಲ ಮೊತ್ತೋಗಿದ್ದೆಲ್ಲ ಜ್ಞಾಪಕ ಮಾಡ್ಕೊಂಡು ಖುಷಿಯಿಂದ ಇದ್ದಿದೆ. ಮತ್ತೆ ಹಿಂಗೆ ಸೇರ್ಬೇಕಂತ ನನ್ಗೆ ಆಸೆ ಇದೆ. ಆಗುತ್ತೋ ಹೋಗುತ್ತೋ ಇನ್ನೂ ಗೊತ್ತಿಲ್ಲ. ಅದು ಮುಂದೆ ಆಗುತ್ತೆ, ಅದೊಂದು ನೋಡೋಣ ಮುಂದೆ. ಮತ್ತೆ ಇನ್ನೂ ಒಂದು ಮೀಟ್ ಆಗ್ಬೇಕಂತ ಇದ್ದೀವಿ. ಆಮೇಲೆ ಆದ್ರೆ ಎಲ್ಲ ಮೀಟ್ ಆಗ್ತದೆ. ನಮ್ಮ ಹೆಸರು ನರೇಶ್ ಅಂತ. ನಾವು ಗೌಡ್ನಳ್ಳಿಯಿಂದ ಬಸ್ ಸ್ಟ್ಯಾಂಡ್ ಸ್ಕೂಲ್ ಬರ್ತಿದ್ವಿ. ಇವತ್ತಿನ ಏನ್ ಗುರುವಂದನ ಸ್ನೇಹ ಸಮ್ಮಿಲನ ಅಂತ ಮಾಡಿದ್ವಿ. ಎಲ್ಲಾ ನಮ್ಮ ಸ್ನೇಹಿತರ ಜೊತೆ ಯಾವಾಗ ಸೇರಕ್ಕಾಗ್ತಿರ್ಲಿಲ್ಲ. ಬಟ್ ಇವತ್ತಿನ ದಿನದಲ್ಲಿ ಈ ಕ್ಷಣಗಳಂತೂ ಮರೆಯಲಾರ್ದ ಕ್ಷಣ ಅಂತ ಹೇಳ್ಬೋದು. ಎಂತ ಕ್ಷಣಗಳು ಬಂದ್ರು ಇಂಥ ಕ್ಷಣ ಸಿಗೋದು ಕಷ್ಟ. ಅದರಿಂದ ತುಂಬಾ ಖುಷಿ ಅನ್ಸುತ್ತೆ. ಯಾಕಂದ್ರೆ ನಾವು ಈಗಿನ ಸ್ನೇಹಿತರು ಬೇರೆ, ಆಗಿನ ಸ್ನೇಹಿತರು ಬೇರೆ. ಒಂಥರ ಚಿಕ್ಕಂದಿನ ಸ್ನೇಹ ಅದು ಹೆಂಗಿರುತ್ತೆ ಅಂದ್ರೆ ಅವಾಗಿನ ಕ್ಷಣಗಳೇ ಬೇರೆ ಇರುತ್ತೆ. ಈಗ ಏನೇ ದುಡ್ಡು ಕಾಸಿರ್ಬೋದು ಅಷ್ಟೇ ಹೊರತು ಆ ತರದ ಸ್ನೇಹ ಸಿಗಲ್ಲ. ಆ ತರದ ಆಟ ನೋಟ ಭಾವನೆಗಳು ಏನೇ ಇದೆ ಕಾಣೋದೇ ಇಲ್ಲ. ಈಗಿನ ಜನ ಪರಿಸರನೇ ಬೇರೆ, ಅವಾಗಿನ ಪರಿಸರನೇ ಬೇರೆ. ತುಂಬಾ ಖುಷಿ ಆಗುತ್ತೆ ಈ ತರ ಒಂದು ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ. ತುಂಬಾ ಹೆಮ್ಮೆ ಅನ್ಸುತ್ತೆ. ಇದೇ ರೀತಿ ಪ್ರತಿ ವರ್ಷನೂ ಇದೇ ಟೈಮ್ಗೆ ಅನುಕೂಲ ಆಗೋ ಟೈಮ್ಗೆ ಮಾಡೋಣ ಅಂತ ಡಿಸೈಡ್ ಮಾಡ್ತಾ ಇದೀವಿ. ದೇವರ ಅನುಕೂಲ ಮಾಡ್ಕೊಂಡ್ರೆ ಇನ್ನೂ ತುಂಬಾ ಖುಷಿ ಆಗುತ್ತೆ. ನಮಸ್ಕಾರ, ನನ್ನ ಹೆಸರು ನವೀನ್ ಕುಮಾರ್ ಡಿಕೆ ಅಂತ. ನಾನು ಬಯಸ್ನಳ್ಳಿಯಿಂದ ಬಂದು 2006 ಮತ್ತು 2007ನೇ ಇಸ್ವಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಬಸೆಟ್ಹಳ್ಳಿಯಲ್ಲಿ ಉತ್ತೀರ್ಣ ಮಾಡಬೇಕಾದ್ರೆ ಹಲವು ವಿದ್ಯೆಗಳನ್ನು ಕಲ್ತಿದ್ವಿ ಹಾಗೂ ಉತ್ತಮ ಶಿಕ್ಷಣ ಪಡೆಯುತ್ತಿದ್ವಿ. ಉತ್ತಮ ಶಿಕ್ಷಣವೆಂದೇ ನಾವು ದುಗ್ಗೂರಲ್ಲಿ ಗ್ರಾಮ ಪಂಚಾಯತಿಗೆ ಬರ್ತಾ ಇದ್ರು ಸಹ ಇಲ್ಲಿ ಅತ್ಯುತ್ತಮ ಶಿಕ್ಷಣ ಸಿಗುತ್ತೆ ಅನ್ನೋ ನಂಬಿಕೆ ಮತ್ತು ನಮ್ಮ ಕಡೆ ಎಲ್ಲ ಮನೆ ಮಾತಾಗಿತ್ತು. ಅಂತ ಸಂದರ್ಭದಲ್ಲಿ ನಮ್ಮನ್ನ ಇಲ್ಲಿ ಬಸೆಟ್ಹಳ್ಳಿ ಶಾಲೆಗೆ ಸೇರಿಸಿದ್ರು. ಇಲ್ಲಿ ಉತ್ತಮ ಶಿಕ್ಷಣವನ್ನು ಪಡೆದು ಈಗ ಜೀವನದಲ್ಲಿ ಉತ್ತಮ ನಾಗರಿಕನಾಗಿಯೂ ನಾವಿದ್ದೀವಿ. ಅಂತಹ ಘಟನೆಗಳನ್ನು ಮೆಲುಕಾಕಲು ಇವತ್ತು ನಮ್ಮ ಸ್ನೇಹಿತರೆಲ್ಲರೂ ಸೇರಿಕೊಂಡು ಗುರುಗಳಿಗೆ ಸ್ಮರಿಸುತ್ತಾ ಗೌರವಿಸುತ್ತಾ ಅವರಿಗೆ ಕೃತಜ್ಞತೆ ಸಲ್ಲಿಸಬೇಕಂತೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇವತ್ತು ಬಹಳ ವಿಜೃಂಭಣೆಯಿಂದ ಮಾಡಿ ಮುಗಿಸಿದ್ವಿ ಕಾರ್ಯಕ್ರಮನ. ತುಂಬಾ ಸಂತೋಷ ಆಯಿತು. ಈ ಕಾರ್ಯಕ್ರಮಕ್ಕೆ ಬಂದಿದ್ದು, ನಮ್ಮ ಗುರುಗಳನ್ನ ಸ್ಮರಿಸಿಕೊಂಡಿದ್ದು, ಈ ಕಾರ್ಯಕ್ರಮ ನಡೆದು ಬಂದ ರೀತಿ ತುಂಬಾ ನಮ್ಮ ಸ್ನೇಹಿತರಲ್ಲಿ ಎಲ್ಲರಲ್ಲೂ ಸಂತೋಷ ಭಾವ ಕೂಡಿ ಬಂದಿದೆ. ಆ ಕ್ಷಣಗಳು ಇವತ್ತಿಗೂ ನಮಗೆ ಈ ದಿನ ನಡೆದಂತೆ ನೆನೆಸ್ಕೊಳ್ಳುತ್ತಾ ಈ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಸ್ನೇಹಿತರು. ನಾವು ಎಲ್ಲರೂ ಇಷ್ಟನ್ನು ಹೇಳ್ತಾ ನಾನು ವಂದಿಸ್ತೀನಿ.